ನಮಸ್ಕಾರ. ನಾನು ವಸಂತ ವಿಕೆಟ್ ಟೆಕ್ ಅನಾಲಿಸ್ಟ್‌ನಿಂದ. ಇವತ್ತು ನಾವು ಮಾತಾಡೋಣ ನಿಫ್ಟಿ ಹೇಗಿರ್ಬೋದು, ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ. ಇವತ್ತು ಮೇ ಮಂತ್ ಎಂಡ್ ಮತ್ತು ವೀಕೆಂಡು ಎರಡೂ ಇವತ್ತೇ ಬಂದಿದೆ. ಹೇಗಿರ್ತದೆ ನಿಫ್ಟಿ ಅಂತ ನೋಡುವ. ಫಸ್ಟ್ ಮಂತ್ ಎಂಡ್ ಆದ ಕಾರಣ ಮಂತಲ್ಲಿ ನೋಡೋಣ. ಇವಾಗ ಮಂತಲ್ಲಿ ನೋಡಿದ್ರೆ ಮಾರ್ಕೆಟ್ ಒಂದು ಎಚ್ ಎಸ್ ಪ್ಯಾಟರ್ನ್ ಮಾಡಿ ಒಳ್ಳೆ ರೀತಿಯಲ್ಲಿ ಇದು ಕೊಟ್ಟು ಸಪೋರ್ಟ್ ಕೊಟ್ಟು 21,008 22,000ನಲ್ಲಿ 24,000 ನಾವು ಅದೇ ಟೈಮಲ್ಲಿ ನಾನೊಂದು ವಿಡಿಯೋ ಕೂಡ ಶೇರ್ ಮಾಡಿದೆ. ಅದೇ ಟೈಮಲ್ಲಿ ನಾನು ಹೇಳಿದೆ ನಂದು ಟಾರ್ಗೆಟ್ ಜೂನ್ ಒಳಗೆ 25,000 to 25,500 ಅಂತ. ಆ ಟಾರ್ಗೆಟ್ ನಾನು ಮೊನ್ನೆ ಕ್ಲಿಯರ್ ಆಗಿ 25,100 ಅಲ್ಲೇ ನಾನು ಹೇಳಿದ್ದೀನಿ. ನಮ್ಮದು ಟಾರ್ಗೆಟ್ ಕ್ಲಿಯರ್ ಆಗಿದೆ. ಇವಾಗ ಏನಿದ್ರು ನಾವು ಸ್ವಲ್ಪ ವೆಯ್ಟ್ ಆ್ಯಂಡ್ ಇದ್ರೆ ನೋಡುವ. ಟಾರ್ಗೆಟ್ ಈ 25,000 to 25,500 ತನಕ ಅಂತ ಹೇಳಿದೆ. ಇವತ್ತೇನಾಗ್ತದೆ ಮಂತಲ್ಲಿ ನೋಡಿ 3 ಗ್ರೀನ್, ಇದಕ್ಕೆ ಟೆಕ್ನಿಕಲಿ ಹೇಳ್ತಾರೆ 3 ಬ್ರೌನ್ಸ್ ಸೋಲ್ಜರ್ ಕ್ಯಾಂಡಲ್ ಅಂತ. ಈ ಕ್ಯಾಂಡಲ್ ಆದಮೇಲೆ ಮೋಸ್ಟ್ಲಿ ಒಂದು ರೆಡ್ ಕ್ಯಾಂಡಲ್ ಬರೋ ಚಾನ್ಸ್ ಇರ್ತದೆ. ಆದರೆ ಟೆಕ್ನಿಕಲ್ ಕೂಡ ಫೇಲ್ ಆಗ್ತದೆ, ಹಾಗೇನಿಲ್ಲ. ಇವತ್ತು ಲಾಸ್ಟ್ ಡೇ ದಿನ ಸ್ವಲ್ಪ ಏನಾಗ್ತದೆ ಆದರೆ ಇದ್ರ ಪ್ರಕಾರ ಮಾರ್ಕೆಟ್ ಪ್ರಕಾರ ಈ ಹೈನ 25,112 ಹೈ ಅದು ಕ್ಲೋಸ್ ಆಗಲಿ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಯಾಕಂದರೆ 25,000 ಒಂದು ಟೆಕ್ನಿಕಲ್ ಇದೆ, ಮೀನ್ಸ್ ಒಂದು ಮೆಂಟಲ್ ನಂಬರು. ಅದು ಯಾವಾಗ ಕ್ಲೋಸ್ ಆಗಿ 25,050 ಕ್ಲೋಸಿಂಗ್ ಬೇಸಿಸ್ ಆದಾಗ ಅವು ಆಗ್ತದೆ. ಇವಾಗ ನೋಡೋ ವೀಕ್ಲಿ ಚಾರ್ಟ್ ಪ್ಯಾಟರ್ನಲ್ಲಿ ನೋಡ್ಬೋದು. ಇದು ಕೂಡ ವೀಕ್ಲಿ ಮೊದಲಿನ ಕ್ಯಾಂಡಲು ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಆಗಿದೆ. ಆ ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಇವಾಗ ಒಂದು ಡೋ ಜೊತೆ ಇಲ್ಲಿ ನೋಡಿದರೆ ಕೆಳಗಿಂದ ಒಳ್ಳೆ ಇದ್ದಾಗಿದೆ. ನಾನು ಎಲ್ಲ ಹಾಕಲಿಲ್ಲ ಅದರಲ್ಲಿ. ನಂತರ ಇನ್ನು ಸ್ವಲ್ಪ ಮುಂದಿನ ದಿನಗಳು ನಾನು ಕ್ಲಿಯರಾಗಿ ಹೇಳ್ತೇನೆ. ಈ ಕ್ಯಾಂಡಲ್ ಕೂಡ ಹೇಳ್ತದೆ ಇದು ಇಷ್ಟು ಬೇಗ ಕ್ಲಿಯರ್ ಆಗೋ ಚಾನ್ಸ್. ಸಪೋಸ್ ಕೆಳಗಿಂದ ಒಂದು ಕ್ಲಿಯರ್ ಆದರೆ ಒಳ್ಳೆ ಮೂವ್ ಬರ್ತದೆ. ಮೀನ್ಸ್ ಟಾರ್ಗೆಟ್ ಇದೆ, ಇದು ಇಂಟ್ಯಾಕ್ಟ್ ಇದೆ ಟಾರ್ಗೆಟ್. ಯಾವಾಗ ತನಕ ಅಂದರೆ 24,000 ಫಸ್ಟ್ ಸಪೋರ್ಟ್ ಇದೆ ಕ್ಲೋಸಿಂಗ್ ಬೇಸಿಸಲ್ಲಿ 24,500. ಅದು ಮೊನ್ನೆ ಒಂದು ಸಲ 460 ಇತ್ತು. ಅದೇ ಟೈಮಲ್ಲಿ ನಾನು ಹೇಳಿದೆ, ನನ್ನ ಮೆಸೇಜಲ್ಲಿ ಕೂಡ ಇದೇನದ ಅಲ್ಲಿ ಬೈ ಮಾಡಿ ಅಂತ. ಅದೊಂದಿದೆ. ಆದರೆ ಈ ಸಲ ಅದೊಂದು ಸಣ್ಣ ಸಪೋರ್ಟ್ ಇದೆ. ನಾನು ನಿನ್ನೆ ಕೂಡ ಹಂಗೆ 680 ಎಷ್ಟು ಹೋಗುತ್ತೆ, ಅಲ್ಲಿಂದ ಇಂಟ್ರಾಡೇಯಲ್ಲಿ ಹೋಗಿದೆ. ಬಟ್ ಅದೊಂದು ಫಸ್ಟ್ ಸಪೋರ್ಟ್ ಇದೆ 500. ಅದ್ರ ನಂತರ ಸೀದಾ ಬಿಗ್ಗೆಸ್ಟ್ ಬಟ್ಟು ಇಲ್ಲತ್ತೆ 24,250ರಿಂದ 350. ಅಲ್ಲಿಂದ ಒಂದು ರಿವರ್ಸ್ ಮಾಡ್ಬೋದು. ಅಲ್ಲಿ ಸಪೋರ್ಟ್ ಖಂಡಿತ ಸಿಗ್ಬೋದು 200 ತನಕ. ಅಲ್ಲಿ ಸಿಕ್ಕಿದ್ರೆ ನೀವು ಒಂದು ಬೈ ಚಾನ್ಸ್ ನೋಡ್ಬೋದು. ಆ ಫೈನಲ್ ಸಪೋರ್ಟ್ 24,000 ನಂತರ ಕೆಳಗೆ ಹೋದರೆ ಆವಾಗ ನೆಕ್ಸ್ಟ್ ಸಪೋರ್ಟ್ ಸಿಗ್ತದೆ ನಿಮಗೆ 23,600 to 500. ದಟ್ ಇಸ್ ವೆರಿ ವೆರಿ ಗುಡ್ ಸಪೋರ್ಟ್. ಅಲ್ಲಿ ಸಪೋರ್ಟ್ ಕೆಳಗೆ ಬಂದು ಕ್ಲೋಸ್ ಆದರೆ ತುಂಬ. ಆದರೆ ಇವಾಗ ಇಷ್ಟೊಂದು ಹೋಗೋದಿಲ್ಲ. ಇವಾಗ ನೋಡಬೇಕು, ಇಲ್ಲಿ ಸಪೋರ್ಟ್ ನೋಡಬೇಕು. ಇದರಿಂದ ಹೈಯರ್ ಆಗಿ ಪಾರ್ ಆದರೆ ಮೀನ್ಸ್ 25,050 ಒಂದು ಕ್ಲೋಸಿಂಗ್ ಸಿಕ್ಕರೆ ಆವಾಗ ನೀವು 25,200 to 400 ಫಸ್ಟ್ ರೆಸಿಸ್ಟೆಂಟ್, ನಂತರ 400 600 ತನಕ ಒಂದು ಚಾನ್ಸ್ ಇದೆ. ಇವಾಗ ಡೇಯಲ್ಲಿ ನೋಡುವ. ಡೇಯಲ್ಲಿ ನೋಡಿ, ಇದು ಎಚ್ ಎಸ್ ಪ್ಯಾಟರ್ನ್ ಮಾಡ್ತು. ಎಚ್ ಎಸ್ ಪ್ಯಾಟರ್ನ್ ಮತ್ತು ಪುನಃ ಒಂದು ಎಚ್ ಎಸ್ ಪ್ಯಾಟರ್ನ್ ಮಾಡ್ತೇವೆ. ಅಲ್ಲೂ ಕೂಡ ಕೆಳಗಡೆ ಸ್ವಲ್ಪ ಸಪೋರ್ಟ್. ನಿನ್ನೆ ಒಂದು ಇನ್ಸೈಡ್ ಎಡ್ಜ್ ಕ್ಯಾಂಡಲ್ ಮಾಡ್ತು, ಅದರ ನಂತರ ಸೀದಾ ಪುನಃ ಮತ್ತೊಂದು ಇನ್ಸೈಡ್. ಈ ಕ್ಯಾಂಡಲ್ ಏನು ಹೇಳ್ತದೆ ಅಂತ ಹೇಳಿದ್ರೆ, ನಿನ್ನೆ ಇದು ಕ್ಯಾಂಡಲ್ ಪ್ರಕಾರ ಹೋಗೋದು, ಅದು ಕ್ಯಾಂಡಲ್ ಕೆಳಗಡೆ ಹೋಗಲಿಕ್ಕಿಲ್ಲ, ಅಲ್ಲಿ ಬಯ್ಯರ್ ಬರ್ತಾರೆ ಅಂತ. ಬಟ್ ಬಯ್ಯರ್ ಬಂದರೆ ಈ ಕ್ಯಾಂಡಲ್ ಇದಕ್ಕೂ ಹೇಳ್ತಾರೆ ಹ್ಯಾಂಗಿಂಗ್ ಮ್ಯಾನು. ಈ ಕ್ಯಾಂಡಲ್ ಮೇಲ್ಗಡೆ ಹೈ ತುಂಡಾಗಿ ಮೀನ್ಸ್ ಹೈ 892 ಕೂಡ ಹೈ ತುಂಡಾಡು ನೆಕ್ಸ್ಟ್ ರೆಸಿಸ್ಟೆಂಟ್ ಬರ್ತದೆ 940 to 960. ಈ ರೆಸಿಸ್ಟೆಂಟ್ ತುಂಡಾದ ಮೇಲೆ ಮತ್ತೊಂದು ರೆಸಿಸ್ಟೆಂಟ್ ಬರ್ತದೆ ನಮ್ಮದು, ಅದೇ 25,000 to 25,060. ಇದಿಷ್ಟು ನಾನು ಇವತ್ತಿನ ಪ್ರಕಾರ ನಮ್ಮದು ರೆಸಿಸ್ಟೆಂಟ್ ಇದೆ. ಫಸ್ಟ್ ರೆಸಿಸ್ಟೆಂಟ್ ಅಗರ್ ಇವತ್ತಿನ ಹೈ ತುಂಡಾಡ್ರೆ 940 to 960. ಅದರ ನಂತರ 25,000 25,050 60. ಅದೊಂದು ವೇಳೆ ಕ್ಲೋಸ್ ಆದ್ರೆ ಮಾತ್ರ ಬಿಗ್ ಮೂವ್ ಸಿಗ್ತದೆ. ಇಲ್ಲಾಂದರೆ ಇವತ್ತು ಬಿಗ್ ಮೂವ್ ಆಸೆ ಪಡೋದು ಕಷ್ಟ. ಕೆಳಗಡೆ ಏನಾಗ್ತದೆ, ಕೆಳಗಡೆ ಕೂಡ ಇವತ್ತು ಅಷ್ಟೊಂದು ದೊಡ್ಡ ಮೂವ್ ಕೆಳಗಡೆ ಕೂಡ. ಯಾಕಂದ್ರೆ ನಿನ್ನೆ ಇದಾದ್ರಿಂದ
ಹೇಳೋಕ್ಕಾಗೋದಿಲ್ಲ. ಒಂದು ಕೆಳಗಡೆ ಯಾವಾಗ ವೀಕ್ ಆಗ್ತದೆ ಅಂದರೆ ನಿನ್ಗೆ ಈ ಲೋಗೆ 750 ನಂತರ ಸ್ವಲ್ಪ ವೀಕ್ ಆಗ್ತದೆ. ಅಲ್ಲಿ ತನಕ ಬಂದರೆ ಒಂದು ಅಲ್ಲಿಂದ ಮೇಲ್ಗಡೆ ಹೋಗ್ಬೋದು. 750 ಒಂದು ಇಂಪಾರ್ಟೆಂಟ್ ಲೆವೆಲ್ ಇರ್ತದೆ. 750 ಇಂಪಾರ್ಟೆಂಟ್ ಲೆವೆಲ್ ಇರ್ತದೆ. ಆ ಲೆವೆಲ್ ತುಂಡಾದರೆ ಪುನಃ ಕೆಳಗಡೆ ಕ್ಲೋಸಿಂಗ್ ಆಗೋ ಕೂಡ ವೀಕ್ ಪ್ರಕಾರ ಇನ್ಸೈಡ್ ಎಡ್ಜ್ ಆದರೆ 430 500 ತನಕ ಕೂಡ ಹೋಗ್ಬೋದು. ಸೊ ಮಾರ್ಕೆಟು ದೊಡ್ಡ ಕೆಳಗಡೆಯಲ್ಲಿ 25,000 ಅಲ್ಲಿ 500 400 ತನಕ ಇದೆ. ಕೆಳಗಡೆ ರೆಡ್ ಆದರೆ ನಮ್ಮ ಮೇಲ್ಗಡೆ ಜಾಸ್ತಿ ಇಲ್ಲ. ಮೇಲ್ಗಡೆ 25,050 ಟು 25,100 ತನಕ ಇದೆ. ಈ ದೊಡ್ಡ ಸಪೋರ್ಟ್ ಫಸ್ಟ್ ಸಪೋರ್ಟ್ ಕೆಳಗಡೆ 750 ಇದೆ. ನೆಕ್ಸ್ಟ್ 650 ಇದೆ. ಅದು ತುಂಡೋದ್ರೆ 500, ಅದು ತುಂಡೋದ್ರೆ 400 200. ಅಲ್ಲಿ ಒಂದು ವೇಳೆ ಯಾವುದೇ ಕಾರಣಕ್ಕೆ ಬಂದರೂ ನೀವು ಅಲ್ಲಿ ಬೈ ಮಾಡಿ ಹೋಗ್ಬೋದು. ಯಾವುದು ಒಳ್ಳೆ ಮೀನ್ಸ್ ನಿಫ್ಟಿ ಇದಾದರೆ ಆವಾಗ ರಿಲಯನ್ಸು, ಇನ್ಫಿ ಅದೆಲ್ಲ ಸ್ಟಾಕ್ ಯಾವಾಗ ನೀವು ಕೆಲವರು ಹೇಳ್ತಾರೆ ರಿಲಯನ್ಸ್, HDFC ಬ್ಯಾಂಕ್ ಅದು ದೊಡ್ಡ ಮೂವ್ ಕೊಡೋಲ್ಲ. ಆ ಸ್ಟಾಕ್ ಯಾವಾಗ ಮೂವ್ ಕೊಡ್ತದೆ, ಎರಡು ಟೈಮ್, ಒಂದು ರಿಸಲ್ಟ್ ಟೈಮಲ್ಲಿ ಒಂದು ದೊಡ್ಡ ಮೂವ್ ಕೊಡ್ತದೆ, ಮತ್ತೊಂದು ಯಾವಾಗ ನಿಫ್ಟಿ ಕೆಳಗಡೆ ಇದೆ ಅಲ್ಲಿಂದ ಮೂವ್ ಮಾಡಬೇಕಾದ್ರೆ ಇವರು ಆಗುತ್ತೆ. ನಿಫ್ಟಿ ಮೇಲೆ ಬರಬೇಕು, ಅವ್ರನ್ನ ಸಪೋರ್ಟ್ ತಗೋ, ನಿಫ್ಟಿ ಜಾಸ್ತಿ ಇಲ್ಲದಿದ್ದರೆ ನೀವು ಸ್ಟಾಕಲ್ಲಿ ಸ್ವಿಂಗ್ ಟ್ರೇಡಲ್ಲಿ ಹೋಗಬೇಕಿದ್ರೆ ಮಿಡ್ ಕ್ಯಾಪಲ್ಲೇ ಹೋಗಿದ್ರು ಒಳ್ಳೊಳ್ಳೆ ಸ್ಟಾಕ್ 5-10% ಕೊಡ್ತಾರೆ. ठीक है. ನಾನು ಫಸ್ಟ್ ಒಂದು ನಿಫ್ಟಿ ಬಗ್ಗೆ ನಾನು ಇದು ಮಾಡ್ತೀನಿ. ನೋಡಿ ಇದೇ ರೀತಿಯಲ್ಲಿ ನೋಡಿ ನಿಮ್ಗೆ 2 ಇದು ಕೊಟ್ಟಿದ್ದೀನಿ. ಆ ರೀತಿ ನೀವು ಸ್ಟಾಕನ್ನ ಬೈ ಮಾಡಿ. ಓಕೆ. ಆದರೆ ಆಪ್ಷನ್ ಇವಾಗೆಲ್ಲ ಮಾಡೋದು ಬೇಡ. ಆಪ್ಷನ್ ಬಗ್ಗೆ ಬೇಕಾದ್ರೆ ನಾನು ಅದನ್ನು ನೆಕ್ಸ್ಟ್ ಚಾನಲಲ್ಲಿ ಹೇಳ್ತೀನಿ, ಆವಾಗ ನೋಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಈ ವಿಡಿಯೋ ಚೆನ್ನಾಗಿದ್ದರೆ ಬೇರೆಯವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.